ಈ ಕಲ್ಚರ್ನ ಜೊತೆಲೇ ಇಟ್ಕೊಂಡು ಬಂದಿರೋದು ಅಗ್ರಿಕಲ್ಚರ್. ಇವರು ರೈತ ಕುಟುಂಬದ ಮೂಲದವರು. ರೈತ 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 Kalevalambyalambitambujanga You made me a believer, believer. You break me down, you build me up, believer, believer. ಹೆಂಗೆ ಹೋಗುತ್ತೆ ಮೇಕೆ? ಮರಿ ಹುಟ್ಟಿದ್ದು ಪಾಪು ಸರ್. ನಾವಿಬ್ರು ಹಂಗೆ ಇದ್ದೀವಿ ಸರ್. ಗುಡ್, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಇನ್ನೊಂದ್ಸತಿ ಐ ಲವ್ ಯು ಹೇಳ್ಬಿಡಿ, ಕಟ್ ಮಾಡ್ತೀನಿ. ನಂಗಲ್ಲ ಸರ್, ಅವ್ರಿಗೆ ಹೇಳಿ. ಐ ಲವ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಾವು ನಾಗರಬಾವಿ ಔಟರ್ ರಿಂಗ್ ರೋಡಲ್ಲಿರೋ ಬೈಟು ಕಾಫಿ ಎದುರುಗಡೆ ಇರೋ ನಮ್ಮ ಕ್ಲಾಸಿಕ್ ಸ್ಟುಡಿಯೋಸ್ನಲ್ಲಿ ಇದ್ದೀವಿ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅನ್ನೋದು ನೀವು ಪ್ರೋಮೋದಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೇಬೇಕು. ಈ ಕಲ್ಚರ್ನ ಜೊತೆಲೇ ಇಟ್ಕೊಂಡು ಬಂದಿರೋದು ಅಗ್ರಿಕಲ್ಚರ್. ಇವರು ರೈತ ಕುಟುಂಬದ ಮೂಲದವರು. ರೈತ 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 ಅನ್ನ ಕೊಡುವ ದಾತ. ಇವರು ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬರೋದಕ್ಕೆ ಇವರಲ್ಲಿರೋ ಪ್ರತಿಭೆಯೇ ಮುಖ್ಯ ಕಾರಣ. ಹೀಗೆ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇನ್ಸ್ಟಾಗ್ರಾಮ್ನ ರೀಲ್ಸ್ಗಳನ್ನು ನೋಡಬೇಕಾದ್ರೆ ಇವರು ಹಾಡೋ ಹಾಡುಗಳು ಮತ್ತು ಇವರ ಪ್ರತಿಭೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವ್ರು ಯಾರು, ಇವರು ನೋಡೇ ಇಲ್ವಲ್ಲ, ಯಾಕೆ ನಮ್ಮ ಕ್ಲಿನಿಕ್ಗೆ ಕರೆಸ್ಬಾರ್ದು ಅಂತ ಅಂದ್ಬಿಟ್ಟು ಕರೆಸಿದ್ದೀವಿ ಇವತ್ತು. ಇವ್ರ ಹೆಸರು ಹೇಮಲತಾ ಅಂತ ಅಲ್ವಾ? ಹೌದು ಸರ್, ಹೇಮಲತಾ ಜಯಣ್ಣ. ಇದು ನೋಡಿ, ಗಂಡನ ಹೆಸರು ಬಿಟ್ಕೊಡಲ್ಲ, ಖುಷಿ ಆಗತ್ತೆ ನೋಡಿ. ಹೇಮಲತಾ ಜಯಣ್ಣ ಅವರು. ಇವರು ಕುಣಿಗಲ್ ತಾಲೂಕು ಮಣ್ಣನಪಾಳ್ಯ ಅನ್ನೋ ಒಂದು ಊರಿಂದ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಿದ್ದೀರಾ, ಖುಷಿ ಆಯಿತು ನಮಗೋಸ್ಕರ ನೀವು ಬಂದಿದ್ದು. ನಮಗೂ ಸಂತೋಷ ಆಯಿತು ಸರ್, ನಮಗೊಂದು ಅವಕಾಶ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನು ಹೇಗಿದ್ದೀರಾ ಸರ್? ನಾನು ಸುಮಾರಾಗಿದ್ದೀನಿ. ನೀವು ಸಂಗೀತ ಕಲಿತು ಹಾಡೋದಾ, ಹಾಗೆ ಹಾಡೋದಾ? ಇಲ್ಲ ಸರ್, ಹಾಗೆ ಕೇಳೋ ಹವ್ಯಾಸ, ಮತ್ತೆ ನಾನು ಆ ಥರ ಹಾಡಬೇಕು ಅನ್ನೋ ಹವ್ಯಾಸ ಇತ್ತು ಸರ್. ಅದು ಹಂಗೆ ನೋಡ್ತಾ ನೋಡ್ತಾ ಬೇರೆ ಹಾಡೋರೆಲ್ಲ ನೋಡ್ತಾ ನೋಡ್ತಾ ನಾನು ಆಡಬೇಕು ಅನ್ನಿಸ್ತು, ಹಾಗೆ ಆಡ್ತಾ ಇದ್ದೀನಿ. ನಿಮ್ಮ ಪೂರ್ತಿ ಹೆಸರೇನು? ಪೂರ್ತಿ ಹೆಸರು ಹೇಮಲತಾ. ನಿಮ್ಮ ಯಜಮಾನ್ರ ಹೆಸರು? ಹೇಮಲತಾ ಜಯಣ್ಣ ಅವ್ರ ಹೆಸರು. ಏನು ಮಾಡ್ಕೊಂಡಿದ್ದಾರೆ ಅವರು? ವ್ಯವಸಾಯ ಸರ್. ನೀವು? ನಾವು ವ್ಯವಸಾಯ. ಓ, ಓಕೆ. ನೀವು ಹಾಡೋದು ಸುಮ್ಮನೆ ಹಾಬಿ, ಹವ್ಯಾಸ? ಹೌದು ಸರ್. ಮಕ್ಕಳು? ಮಕ್ಕಳು ಇಬ್ರು ಸರ್. ಎಲ್ಲಿವರೆಗೂ ಓದಿದ್ದೀರಾ ನೀವು? ನಾವು SSLC ಸರ್. ಓ, ಹೌದಾ? ನಿಮಗೆ ಏನೇನು ಕಲೆ ಗೊತ್ತು ಮೊದಲು ಹೇಳ್ಬಿಡಿ, ಲಿಸ್ಟ್ ಕೊಟ್ಟಿದ್ದಂಗೆ. ಏನು ನಾನೇ ಹೇಳ್ಬಿಡ್ಲಾ, ನೀವೇ ಹೇಳ್ತೀರಾ? ನೋಡ, ನೀವು ಹೇಳಿ ಸರ್. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಹೇಳ. ಹೇಳಿ ಸರ್. ನಿಮ್ಗೆ ಒಂದು ಸಣ್ಣದಾಗಿ ಮಿಮಿಕ್ರಿ ಮಾಡೋಕ್ಕೂ ಬರುತ್ತೆ. ದೇವ್ರ ಹಾಡುಗಳನ್ನು ಹಾಡ್ತೀರಾ. ನನಗೆ ತುಂಬ ಆಸಕ್ತಿ ಅನಿಸಿದ್ದು ನೀವು ಇಂಗ್ಲೀಷ್ ಹಾಡನ್ನು ಹಾಡ್ತೀರಾ. ಪ್ರಯತ್ನ ಪಟ್ಟಿದ್ದು ಅಲ್ವಾ? ಅಂತ. ಆಮೇಲೆ ಊರಲ್ಲಿರೋ ಅಜ್ಜಿ ತಾತನ ಬಗ್ಗೆ ಎಲ್ಲ ಮಾತಾಡ್ತೀರಾ. ಹಳ್ಳಿ ಭಾಷೆಲಿ ಹೆಂಗೆ ಮಾತಾಡ್ತಾರೆ ಅಂತ ಮಾತಾಡ್ತೀರಾ. ಇದಿಷ್ಟು ನನಗೆ ಗೊತ್ತು. ಇನ್ನು ಹೋಗ್ತಾ ಹೋಗ್ತಾ ಏನೇನು ಗೊತ್ತು ಎಲ್ಲ ಮಾಡೋಣ, ಓಕೆನಾ? ಸರಿ ಸರ್. ಒಂದು ದೇವ್ರ ಶ್ಲೋಕದಿಂದ ಶುರು ಮಾಡೋಣ. ಯಾವ್ದು ಹಾಡ್ತೀರಾ? ಶಿವತಾಂಡವ. ಶಿವತಾಂಡವ ಹಾಡ್ತೀರಾ? ಹಾಡಿ. ಕಲೇವಲಾಂಬ್ಯಲಾಂಬಿತಾಂಬುಜಂಗತುಂಗಮಾಲಿಕಾಂ ಢಮಡ್ಢಮಡ್ಢಮಡ್ಢಮನ್ನಿನಾದವಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತ್ತು ನ ಶಿವ. ಜಟಾಕಟಾಹ ಸಂಭ್ರಮಂ ರಮಂ ನಿಲಿಂಪ ನಿಜ್ಜರಿ ವಿಲೋಲ ವಿಚ್ಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲ ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧುರಸ್ಫುರದ್ದಿಗಂತ ಸಂತತಿ ಪ್ರಮೋಧುಮಾನು ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರ ಪದಿ ಕ್ವಚಿ ದಿಗಂಬರೇ ಮನೋ ವಿನೋದಮೇತು ವಸ್ತುನಿ. ಜಡಾಭುಜಂಗ ಪಿಂಗಲ ಸ್ಫುರತ್ಪಣಂ ಮಣಿಪ್ರಭ ಕದಂಬ ಕುಂಕುಮದ್ರವ ಪ್ರಲಿಂಪ್ತ ದಿಗ್ವಧೂಮುಖೇ ಮದಾಂಧ ಸಿಂಧುರ ಸ್ಫುರತ್ ಗುತ್ತರಿದೆ ಮೇಧುರೇ ಮನೋ ವಿನೋದಮದ್ಭುತಂ ಬಿಭರ್ತುಭೂತ ಭರ್ತರಿ. ಸಹಸ್ರಲೋಚನ ಪ್ರವೃತ್ಯ ಶೇಷಶೇಲ ಶೇಖರ ಪ್ರಸೂನ ಧೂಲಿ ಧೋರಣಿ ವಿಧೂಸರಂಗ್ರಿ ಪಿಲ್ಹಭೂ ಭುಜಂಗ ರಾಜಮಾಲಯಾ ನಿಬದ್ಧ ಜಾಟ ಜೂಟಕ ಶ್ರೇಚಿರಾಯ ಜಾಯಟಂ ಚಕೋರ ಬಂಧು ಶೇಖರ. ಲಲಾಟ ಚತ್ವರಜ್ವಲದ್ಧನಂಜಯ ಸ್ಫುಲಿಂಗಬಾನಿ ಪೀತ ಪಂಚಸಾಯಗಂ ಸಮನ್ನಿಲಿಂಪ್ತ ನಾಯಕಂ ಸುಧಾಮುಖಾಯ ಲೇಖಯಾ ವಜ್ರಮಾನ ಶೇಖರಂ ಮಹಾಕಪಾಲಿ ಸಂಪದೆ
ಜಡ ಕಪಾಲಿ ನಮಸ್ತನ ಸಾರಿ ತೊಂದರೆ ಇಲ್ಲ. ಯಪ್ಪ ಲಾಸ್ಟ್ ಸ್ವಲ್ಪ ತಪ್ಪಾಯ್ತು ಅದು. ನೋ ಪ್ರಾಬ್ಲಮ್. ಅಲ್ಲ ನೋಡಿ, ನಾವು ಎಷ್ಟು ಸಲ ಕೇಳಿದ್ದೀವಿ ಇದು, ಆದರೂ ನಮಗೆ ಬಾಯಲ್ಲಿ ಇಲ್ಲ ಇಷ್ಟೊಂದು. ಒಂದೆರಡು ಲೈನು ಈ ಹಾಡು ಕೇಳಿದೀವಲ್ವಾ ಅನ್ನೋದಷ್ಟೇ ನೆನಪು ತುಂಬ ಜನಕ್ಕೆ. ಕೇಳ್ತಾನೆ ಇರ್ತೀವಲ್ವಾ ಸರ್ ಜಾಸ್ತಿ. ನಿಮ್ಗೆ ಆಸಕ್ತಿ ನನಗೆ ದೇವ್ರ ಹಾಡುಗಳ ಮೇಲೆ ಜಾಸ್ತಿ ಕೇಳ್ತಾನೆ ಇರ್ತೀನಲ್ಲ, ಅದು ಆ ಥರ. ಓಕೆ, ಎಲ್ಲಿವರೆಗೂ ಓದಿದ್ದೀರಾ ನೀವು? SSLC ಅಷ್ಟೇ. SSLC ಎಲ್ಲಿ ಓದಿದ್ದು ನೀವು? ನಾವು ಶಿವಾಜಿನಗರ ಅಲ್ಲಿ ಸರ್. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದ ನೀವು? ಸರ್. ಮದುವೆ ಮಾಡಿ ಕುಣಿಗಲ್ಲಿ ಕೊಟ್ಟಿದ್ದಾರೆ ನಿಮ್ಮನ್ನ? ತಾತ ಅಜ್ಜಿ, ನಮ್ಮ ತಾಯಿ ಅವ್ರ ತಮ್ಮ ಸೋದ್ರ ಮಾವಂಗೆ ಹಳ್ಳಿ. ನನಗೆ ಹಳ್ಳಿ ವಾತಾವರಣ ಎಲ್ಲ ಅಲ್ಲೇ ಇಷ್ಟ ಆಯಿತು ಸರ್, ಅದಕ್ಕೆ ಅವರು ಅಲ್ಲೇ. ಸಂಗೀತ ಎಲ್ಲೂ ಕಲ್ತಿಲ್ಲ ನೀವು? ಇಲ್ಲ ಸರ್. ಸುಮ್ಮನೆ ಕ್ಯಾಸೆಟ್ ಕೇಳ್ತಾ ಹಾಡು ಕಲ್ತ್ಕೊಂಡಿರೋದು? ಮ್ಯೂಸಿಕ್ ಕೇಳೋಕ್ಕೆ ಇಂಟ್ರೆಸ್ಟ್, ಕಲಿಯೋಕ್ಕೆ ಇಂಟ್ರೆಸ್ಟ್, ಹಾಡಬೇಕು, ನಾನು ಕೇಳಬೇಕು ಆಡಬೇಕು ಅನ್ನೋದೇ ನನ್ನ ಆಸಕ್ತಿ. ಅವ್ರು ಯಾರೋ ನೋಡಿ ಕಮೆಂಟ್ ಹಾಕಿದ್ದಾರೆ, ಏಯ್ ಎಷ್ಟು ಮಾತಾಡ್ಸ್ತೀಯ, ಒಂದು ಇಂಗ್ಲೀಷ್ ಹಾಡು ಆಡಿಸು ಅಂತ. ಯಾವ್ದು ಹಾಡ್ತೀರಾ ಇಂಗ್ಲೀಷ್ ಹಾಡು? ಸರ್ ಸ್ವಲ್ಪ ಸುಧಾರಿಸ್ಕೊತೀನಿ ಸರ್. ಸುಧಾರಿಸ್ಕೋತೀರಾ? ನೀರು ಕುಡಿತೀರಾ? ನೀರು ನನಗೆ ಸ್ವಲ್ಪ ಬಾಯಾರಿಕೆ ಆಗ್ಬಿಡುತ್ತೆ. ಹಾಂ, ಕಾಫಿ ಏನಾದ್ರು ಕುಡಿತೀರಾ? ಇಲ್ಲ ಬೇಡ ಸರ್, ಜ್ಯೂಸು? ಥ್ಯಾಂಕ್ಸ್, ಸಾಕು ಸಾರ್ ಇದೆ. A few moments later. ಇವಾಗ ಯಾವ ಹಾಡು ಹಾಡ್ತೀರಾ? ಬಿಲೀವರ್ ಸಾಂಗ್. ಹಾಂ, ಬಿಲೀವರ್ ಸಾಂಗ್. ಬಿಲೀವರ್, ನೈಸ್, ಹಾಡಿ. First thing, first time, say all the words inside my head and fired up and tied up the way the things have been, oh, the way the things have been, oh. Second thing, second thing, sex or. ನೋ ಪ್ರಾಬ್ಲಮ್, ಆರಾಮಾಗಿ ತೊಂದರೆ ಇಲ್ಲ. ಭಯಕ್ಕೆ ಹಂಗೆ ಆಗ್ಬಿಡ್ತೈತೆ. ಏನು ಪ್ರಾಬ್ಲಮ್ ಇಲ್ಲ. ವಯಟ್ ಆಗಿದೆ. ಯಾಕೆ ತಲೆ ಕೆಡ್ಸ್ಕೊತೀರಾ? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಸಾರಿ ಸರ್. ನೋ ಪ್ರಾಬ್ಲಮ್, ನೀವು ತಲೆನೇ ಕೆಡ್ಸ್ಕೊಬೇಡಿ. ಫಸ್ಟ್ ಇದೆ ಕ್ಯಾಮ್ರಾ ಮುಂದೆ ಇಲ್ಲ, ಡೋಂಟ್ ವರಿ. First thing, first time, say all the words inside my head and fired up and tied up the way that things have been, oh, the way that things have been, oh. Second thing, don't you tell me what you think that I can be. I'm the one at the sail, I'm the master of my sea, oh, the master of my sea, oh. I was broken from a young age, taking me soak into the mass every time my poems for the few that look at me, shook at me, singing from heart, take from the pain, taking message from the vein, seeing the beauty through the brain. Pain, you made me a believer, you break me down, you build me up, believer. ಜಮೀರಣ್ಣ ಏನೋ ಹೇಳ್ತೀರ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಜಮೀರ್ ಅಹಮದ್ ಅವ್ರು ಏನೋ ಹೇಳ್ತಾರೆ. ಆಕ್ಸೆಪ್ಟ್ ಯು ಸಾರ್ ಅಂತೀರ ನಿಮ್ಗೆ. ಜಮೀರ್ ಸರ್. ಹಾಂ, ಏಯ್ ವೆರಿ ನೈಸ್, ತುಂಬ ಚೆನ್ನಾಗಿದೆ ಇದು. ಇದೇನು ಬರ್ದು ಬೈ ಹಾರ್ಟ್ ಮಾಡ್ಕೊಂಡು ಹೇಳಿದ್ದ ಇದು? ಹಾಂ ಸರ್, ಅದು ನಮ್ಮ ಮನೇಲಿ ನನ್ನ ಮಗಳು ನಮ್ಮ ಮನೆಯಲ್ಲ ಸ್ವಲ್ಪ ಕೇಳ್ತಾ ಇರ್ತಾರೆ ಸಾಂಗ್ಸ್, ಹಾಕ್ತಾ ಇದ್ಲು. ನಾನು ಫಸ್ಟ್ ಇದು ಏನು ಹಾಡುಗಳು ಹಾಕ್ತೀವಿ, ಕನ್ನಡ ಹಾಡ್ಕು ಯಾವ್ದಾದ್ರು ಒಂದು ಕಲಿತೀನಿ, ನೀನು ಯಾವಾಗಲೂ ಇದನ್ನೇ ಹಾಕೊಂಡು ಕುತ್ಕತಿ ಅಂತ. ಅಮ್ಮ ಚೆನ್ನಾಗೈತೆ ಕಣಮ್ಮ. ಅವ್ರು ಒಂದ್ಸತಿ ಹಾಕ್ದಾಗ ಅದು ನಂಗೆ ಕೇಳಿದೆ, ಅದು ನಂಗೆ ಸ್ವಲ್ಪ ಇಷ್ಟ ಆಯಿತು. ಇಷ್ಟು ಸ್ಪೀಡಾಗಿ ಆಡ್ತಾರೆ ಇಂಗ್ಲೀಷ್ ಸಾಂಗು ಅಂತ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೆ ಸರ್. ನಾನು ಆದರೂ ಇಷ್ಟು ಸ್ಪೀಡಾಗಿ ಆಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಏನಂದರೆ ಒಂದು ಸಾಂಗ್ ಮಾಡ್ಬೇಕು, ಏನೇ ಕೆಲಸ ಮಾಡ್ಬೇಕಂದ್ರೆ ಒಂದು ಕಲಿಬೇಕು ಅಂದರೆ ಅದು ಬಾಯಲ್ಲಿ ಬರ್ತಾನೆ ಇರ್ತದೆ. ನಾನು ಸುಮ್ಮನೆ ಇದ್ರೂ ಬರ್ತಾನೆ ಇರ್ತದೆ. ಇವರೆಲ್ಲ ಬೈತಾರೆ, ಯಾವಾಗಲೂ ಬಾಯಿ ಆಡ್ತಾನೆ ಇರ್ತೀಯಲ್ಲಮ್ಮ ಅಂತ. ಅದು ಬರ್ತಾನೆ ಇರ್ತದೆ. ಹಂಗೆ ಕಲ್ತ್ಕೊಂಡ್ಬಿಟ್ಟೆ ಸರ್ ನಾನು, ಕಲೀಲೇಬೇಕು ಅಂತ. ಅರ್ಥ ಗೊತ್ತಾ ನಿಮಗೆ ಇದ್ರದ್ದು? ಸ್ವಲ್ಪ ಗೊತ್ತು ಸರ್. ಏನು ಗೊತ್ತು ನಿಮಗೆ? ಒಂದೊಂದು ಸರಿ ಅದೇ ಸರ್ ಲಾಸ್ಟ್ ಬರುತ್ತಲ್ಲ ಸರ್. First thing first, I say all the words inside my head and tied up and fired up the way that things have been, oh. ಸ್ವಲ್ಪ ಅರ್ಥ ಆಗುತ್ತೆ ಸರ್. ನಂಗೆ ಜಾಸ್ತಿ ಅರ್ಥ ಆಗಿದ್ದು ಈ ವಾರ್ಡಲ್ಲಿ, ಯು ಬ್ರೇಕ್ ಮಿ ಡೌನ್, ಯು ಬಿಲ್ಡ್ ಮಿ ಅಪ್. ಅಂದರೆ ದೇವರು ನಮ್ಮನ್ನು, ನಾವು ಏನೇ ಆಗಲಿ ಸರ್, ನಾವು ಏನೇ ಒಂದಾಗಬೇಕಂದ್ರೆ ಕೆಳಗಡೆ ಆದ್ರೂ ನಮ್ಮ ದೇವರು ಎಲ್ಲ ಒಳ್ಳೇದಕ್ಕೆ ಮಾಡೋದು. ಅದೇ ನಾವು ಹೇಳ್ತೀವಲ್ಲ ಸರ್, ಒಂದು ಶಿಲೆ 100 ಏಟು ತಿನ್ನುತ್ತೆ. ಅದಕ್ಕೆ ಎಲ್ಲ ಕಲ್ಲು ಶಿಲೆ ಆಗಲ್ಲ ಅಲ್ವಾ ಸರ್? ಹೊಡೆದ್ರೆ ಅದು ಕೇಳ್ತಂತೆ, ಒಂದು ಕಲ್ಲು ಕೇಳ್ತಂತೆ ಇನ್ನೊಂದು ಕಲ್ಲು, ನಾನು ಕಲ್ಲು ನೀನು ಕಲ್ಲು, ನೀ ಶಿವ ಅಂತ ಪೂಜೆ ಮಾಡ್ತಾರೆ, ನಾನ್ಯಾಕೆ ತುಳಿತಾರೆ ಅಂತ. ಅದಕ್ಕೆ ಅದೇ ಹೇಳ್ತಂತೆ, ನಾನು ನೀನು ಒಂದು ಏಟು ಹೊಡೆದಿದ್ದು, ಒಂದು ಉಳಿ ಏಟು ಹೊಡೆದಿದ್ದಕ್ಕೆ 2 ಪೀಸ್ ಆಗೋದೆ. ನಾನು ಇಷ್ಟು ಏಟು ತಿಂದಿದ್ದೀನಿ, ಅದಕ್ಕೆ ನಾನು ಈ ಸ್ಥಾನದಲ್ಲಿದ್ದೀನಿ ಅಂತ.
ಹಾಗೆ ದೇವರು ನಮ್ಮನ್ನ ಕೆಳಗಡೆ ನಮ್ಮನ್ನ ಹಾಕ್ದಾಗ ನಾವು ಬೈಬಾರ್ದು ಸರ್. ಏನೇ ಆಗಲಿ ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು. ಅದು ಆ ವರ್ಡಿಂಗ್ಸ್ ಇಷ್ಟ ಆಯ್ತು, ಮತ್ತೆ ಒಂದೊಂದು ಇಷ್ಟ ಆಯ್ತು ಸರ್. ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದೀನಿ. ಸೂಪರ್ ಅಲ್ಲ? ಹೆಂಗೆ ಬಿಲೀವರ್ ಅನ್ನೋದು ಒಂದೊಂದು ಸ್ವಲ್ಪ ಅರ್ಥ ಆಯ್ತು. ನಂಬಿಕೆ ನಮ್ಗೆ ನಾವು ದೇವ್ರು ಸರ್, ನಾವೆಲ್ಲ ಜಾತಿ ಧರ್ಮ ಅಂತ ಇದ್ ಮಾಡೋದಲ್ಲ ಸರ್. ದೇವ್ರು ಒಬ್ಬನೇನೆ, ನಂಬಿಕೆ ಮುಖ್ಯ. ದೇವ್ರು ಒಬ್ಬನೇನೆ, ನಂಬಿಕೆ ಮುಖ್ಯ. ವೆರಿ ನೈಸ್, ಸೂಪರ್. ನಿಮ್ಮ ಬಗ್ಗೆ ಹುಡುಕ್ತಾ ಇದ್ದಾಗ ವಿಚಾರ ಸಿಕ್ಕಿದ್ದು ಈ ಮೇಕೆಗಳು ಹೇಗೆ ಕೂಗುತ್ತೆ ಅಂತ. ನೀವು ಕೂಗ್ತೀರಾ ಅಂತ. ಹೆಂಗೆ ಕೂಗುತ್ತೆ ಮೇಕೆ? ಮರಿ ಸಾರ್, ಈ ಥರ ಹಾಡ್ಬೇಡ ನಮ್ಮ ಮನೆಯವರು. ಏನಂತಾರೆ ನಿಮ್ಮ ಮನೆಯವರು? ಈ ಥರ ಎಲ್ಲ ಹಾಡು ಆಡೋಗಿದ್ರೆ ಹಾಡು, ಈ ಥರ ಮೇಕೆ ಮರಿ ಕೂಗೋದು ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಕಳ್ಸಿ. ಹೌದಾ? ಯಾಕೆ ಹಂಗೆ? ಯಾಕೋ ಗೊತ್ತಿಲ್ಲ ಸರ್. ಅವ್ರು ಈ ಥರ ಎಲ್ಲ ಮಾಡಬೇಡ, ಇನ್ನು ಹಾಡು ಹೇಳಿದ್ಯಲ್ವಾ, ಹಾಡು ಬೇಕಾದ್ರೆ ಕೇಳಿದ್ರಿ ಹೇಳು, ಈ ಥರ ಮೇಕೆ ಮರಿ ಈ ಥರ ಎಲ್ಲ ಕೂಗಬೇಡ ಅಂತ ಹೇಳಿ. ಓ, ಇವಾಗ ನೋಡಿದ್ರೆ ಬೈತಾರಾ? ಏನೋ ಗೊತ್ತಿಲ್ಲ ಸರ್. ಬೇರೆ ಇನ್ಯಾವ ಪ್ರಾಣಿ ಮಾಡ್ತೀರಾ? ಇನ್ಯಾವ ಪ್ರಾಣಿ ಮಾಡ್ತೀರಾ? ಪ್ರಾಣಿಗಳು ಯಾವುದು ಮಾಡಲ್ಲ ಸರ್. ಚಿಕ್ಕ ಪಾಪು ಥರ ಹಾಡು ಹೇಳ್ತೀನಿ ಸರ್. ಬೇಬಿ ಶಮ್ಮಿ. ಆಡೋಣ ಬಾ ಆಡೋಣ ಬಾ ಎಲ್ಲಾರು ಒಂದಾಗೀಗ, ಆಡೋಣ ಬಾ ಆಡೋಣ ಬಾ ಎಲ್ಲಾರು ಒಂದಾಗೀಗ. ಅದು ಹಾಡು ಬರಲ್ಲ ಸರ್. ಸಾಕು, ಪರವಾಗಿಲ್ಲ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿಗೋದೆ, ನಿನ್ನ ಮುಖ ನೋಡದೆ ನಿನ್ನ ಮುಖ ಕಾಣದೆ ಬಾ. ಇನ್ನು ಅವನ ಜೊತೆ ಸರ್, ಅವನ ಜೊತೆನೆ ಸರ್ ನಾನು ಯಾವಾಗಲೂ ಜಾಸ್ತಿ, ನನ್ನ ಮಗನ ಜೊತೆನೆ ನಾನು ಜಾಸ್ತಿ ಈ ಥರ ಚಿಕ್ಕ ಪಾಪು ಥರ ಮಾತಾಡಿದ್ರೆ ಅವ್ನು ತುಂಬ ಇಷ್ಟ. ಅವ್ನು ಇಷ್ಟಪಡೋದು ನೋಡಿ ಅವನ ಜೊತೆ ಮಾತಾಡ್ತಾ ಇರ್ತೀನಿ. ಅಣ್ಣ ತಂಗಿ ಕಣೋ ನಿಂಗೆ ನಾನು ಆ ಥರ ಮಾತಾಡ್ತಾ ಇರ್ತೀನಿ. ಹೌದಾ? ಏನು ಮಗನ ಹೆಸರೇನು? ಗುರುಪ್ರಸಾದ್. ಏನು ಮಾಡ್ತಾನೆ ಮಗ ಸರ್ ಫಸ್ಟ್ BA. ಓ, ಆದರೂ ಪುಟ್ಟ ಮಗು ಥರ ಮಾತಾಡ್ತಿರ್ತಾರೆ ಇಬ್ರು. ಸರ್ ಅವ್ನು ಮಾತಾಡಲ್ಲ ಸರ್. ಅವ್ನು ತುಂಬ ಇಷ್ಟ ಸರ್. ಅಮ್ಮ ಮಾತಾಡು, ಪಾಪು ಥರ ಮಾತಾಡು, ಮೇಕೆ ಥರ ಅದು ಅವನೇ ಸರ್. ಅವ್ನಿಗೆ ಎಷ್ಟು ಭಾಷೆಯಲ್ಲಿ ಹಾಡು ಹಾಡೋಕ್ಕೆ ಬರುತ್ತೆ ನಿಮಗೆ? ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲೀಷ್ ಪ್ರಯತ್ನ ಪಟ್ಟಿದ್ದೀನಿ. ಮಲಯಾಳಂ ಒಂದೇ ಒಂದು ಹಾಡು ಕಲ್ತಿದ್ದೀನಿ. ತೆಲುಗು, ತಮಿಳು. ಮಲಯಾಳಂ ಯಾವುದು? ಅದು ಮಲಯಾಳಮೋ ತೆಲುಗು ಗೊತ್ತಿಲ್ಲ. ಮಂತ್ರತ್ತಾಲ್ ಪಾಯುನ್ನ ಕುದಿರೆ. ಹಾಡಿ ನೋಡೋಣ. ಮಂತ್ರತ್ತಾಲ್ ಪಾಯುನ್ನ ಕುದಿರೆ ಮಾಣಿಕ್ಯಂ ಕೈಯಾಲ್ ತೊಡಂ, ಮಂತ್ರತ್ತಾൽ പായുന്ന കുതിരേ മാണിക്യം കയ്യാൽ തൊടം, ഗന്ധർവൻ പാടുന്ന മതിലക മന്ദാരം പൂവിട്ട തണലിൽ, ഗന്ധർവൻ പാടുന്ന മതിലക മന്ദാരം പൂവിട്ട തണലിൽ, ഊഞ്ഞാലേ പാടണമോ ഊഞ്ഞാലേ പാടണമോ, മാനത്തിൽ മാനന്ദ തലികയിൽ മാമം ഞാൻ പോകാമോ നമുക്കിനി, തുമ്പീവ തുമ്പക്കൊടത്തിൻ കൊഞ്ചത്താളൂഞ്ഞാലിടാം, തുമ്പീവ തുമ്പക്കൊടത്തിൻ കൊഞ്ചത്താളൂഞ്ഞാലിടാം, ആകാശം പൊന്നാലി നിലകളിലായത്തിൻ തൊട്ടേ വരാം. ಓ ಸೂಪರ್. ಸೊ ಇದನ್ನೆಲ್ಲ ಬರೆದು ಅಭ್ಯಾಸ ಮಾಡ್ತೀರಾ ಮನೇಲಿ? ಬರಲ್ಲ, ಭಾಷೆ ಬರಲ್ಲ ನನಗೆ. ಭಾಷೆ ಬರೋದು ಸ್ವಲ್ಪ ತಮಿಳು, ಹಿಂದಿ, ಇಂಗ್ಲೀಷು ಸ್ವಲ್ಪ. ಅಂದ್ರೆ ನಿಮ್ಗೆ ಟ್ಯೂನ್ ಯಾವ್ದು ಕ್ಯಾಚಿ ಆಗಿರುತ್ತೋ ಇದನ್ನ ಕಲಿಬೇಕು. ತುಂಬಾ ಟ್ಯೂನ್ ಇಷ್ಟ ಆಗ್ಬಿಟ್ರೆ ಅದು ಕಲಿಬೇಕು, ನಾನು ಆಡ್ಬೇಕು, ಆ ಥರ ಪ್ರಯತ್ನ ಪಡ್ಬೇಕು ಅನ್ನೋದೊಂದು ಆಸೆ, ಕ್ಯೂರಿಯಾಸಿಟಿ. ಓ ನೈಸ್. ಮುಂದೆ ಏನಾಗಬೇಕು ಅಂತ ಆಸೆ ನಿಮಗೆ? ಮುಂದೆ ಸರ್ ಏನು ಈಗಲೇ ಆಡ್ತಾನೆ ಇರ್ತೀನಿ ಸರ್. ಆಡೋ ಅವಕಾಶ ಸಿಕ್ಕಿದ್ರೆ ಆಡೋದು ಅಷ್ಟೇ ಸರ್. ತುಂಬಾ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡಬೇಕು. ಜಾಸ್ತಿ ನನಗೆ ದೈವ ಕ್ಷೇತ್ರಗಳಲ್ಲಿ ಹಾಡಬೇಕು ಅನ್ನೋದು ಅಷ್ಟೇ ಸರ್. ಸೊ ಯಾವುದೇ ದೇವಸ್ಥಾನಗಳಿಗೆ ಹೋದ್ರು ಅಲ್ಲಿ ಒಂದು ಭಕ್ತಿಗೀತೆ ಹಾಡ್ಬಿಟ್ಟೆ ಬರೋದಂತೆ ನೀವು? ಚಿಕ್ಕ ಹುಡುಗಿಂದ ಸರ್ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಪ್ರೇಯರ್ ಮಾಡ್ಬಾ. ಪ್ರೇಯರ್ಗೆ ಫೇಮಸ್ ಸರ್, ಗಣಪತಿ ಸಾಂಗ್ಸ್ಗೆ. ಅದೇಯಿಂದ ನಮ್ಮ ತಂದೆ ಸರ್ ಅವರು ಸ್ವಲ್ಪ ಕಲಾವಿದ್ರು ಸರ್. ಅವ್ರು ಪೌರಾಣಿಕ ನಾಟಕ ಮಾಡ್ತಾ ಇದ್ರು. ಅವ್ರು ನಾಟಕ ಕಲಿಯೋರು ಸರ್. ಅವಾಗ ನಾವು ಅದೆಲ್ಲ ತುಂಬ ಆಸಕ್ತಿ. ಅವರು ಹೇಳ್ಕೊಡೋರು ಸರ್. ನಂಗೆ ಫಸ್ಟ್ ದೇವ್ರ ಸ್ತೋತ್ರ ಎಲ್ಲ ಅವರೇ ಸರ್ ಹೇಳ್ಕೊಟ್ಟಿದ್ದು ಫಸ್ಟ್. ಸೊ ಇವಾಗ ಎಳೆ ಮಕ್ಕಳು ಹಾಡೋದು ತೋರಿಸಿದ್ರು, ಎಳೆ ಮಕ್ಕಳು ಅಳೋದು ತೋರಿಸ್ಬೋದಾ? ಬರುತ್ತಾ? ಹೌದಾ? ಹುಟ್ಟಿದ್ದು ಪಾಪು ಸರ್.
ನೈಸ್. ಏನಿದು ಇದು ಒಂಥರ ಯೂನಿವರ್ಸಿಟಿ ಇದು. 5 ಭಾಷೆಯಲ್ಲಿ ಹಾಡ್ತಾರೆ, ಎಳೆ ಮಕ್ಳ ಥರ ಮಾಡ್ತಾರೆ, ಮೇಕೆ ಥರ ಕೂಗ್ತಾರೆ. ಸೂಪರು ಅಲ್ವಾ? ಸರ್ ಇದು ಯಾರೋ ಮಾಡಿದ್ರು ಟಿವಿಲಿ, ಆ ಥರ ಮಾಡಿದ್ರು ಬರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬರ್ತು ಸರ್. ಸ್ಕೂಲಲ್ಲಿ ಹುಡುಗರು ಇರ್ತಾವಲ್ಲ ಸರ್, ಅವಕ್ಕೆ ಅವಾಗ ಏನು ಟಿವಿ ಇರಲೇ ಏನೂ ಇಲ್ಲ, ಇದ್ದೇ ಎಂಟರ್ಟೈನ್ಮೆಂಟ್. ಬೈಲ್ ಪಾಪ ಅಂದ್ಬಿಟ್ಟು ಈ ಥರ ಮಾಡಿಬಿಟ್ರೆ ಅವು ಖುಷಿ ಪಡೋವು, ಆ ಖುಷಿನೇ ನಮ್ಗೆ ಖುಷಿ. ಬೈಲ್ ಆಮೇಲೆ ತಿರ್ಗಾ ಒಂದ್ಸತಿ ತೋರಿಸ್ಬಿಟ್ರೆ ಅಕ್ಕ ಇನ್ನೊಂದ್ಸತಿ ಮೇಕೆ ಥರ ಕೂಗು, ಅಕ್ಕ ಇನ್ನೊಂದ್ಸತಿ ಕೋಳಿದ್ ನಮ್ಮ ತಾತ ಐತೆ ಹೋಗ್ರೆ ಬೈತದೆ, ನಿಮ್ಗೆ ಒಂದ್ಸತಿ ತೋರಿಸಿದ್ರೆ ಇದೇ ಅಂತೀರ ಹೋಗ್ರಿ ಬೈತದೆ ಅಂದ್ಬಿಡಿನಿ ಸರ್. ಅವ್ರಿಗೆಲ್ಲ ಏನು ಚಿಕ್ಕ ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತ್ಕತಿ ಅಂತ ಅವ್ರು ಬೈಯೋರು. ನನಗೆ ಒಂದ್ಸತಿ ಆ ಮಕ್ಕಳು ನಗ್ಸೋಣ ಅಂತ ಮಾಡ್ತಾ ಇದ್ದೆ, ಅವ್ರು ಅವಾಗ ಬಂದು ಮಾಡು ಅಂದ್ರೆ ನನಗೆ ಭಯ ಆಗೋದು. ಎಲ್ಲಿ ತೋರಿಸ್ಬಿಟ್ಟೆ ಇವ್ರು ದಿನಾ ಬತ್ತವ್ರಲ್ಲ ಚಿಕ್ಕ ಮಕ್ಕಳು ಸರ್, ಅವ್ರಿಗೆ ಯಾರು ಅವರಲ್ಲಿ ಇದು ಕಲಿಯೋ ಆಸೆ ಇತ್ತು ಸರ್. ಅದಕ್ಕೆ ಪ್ರೋತ್ಸಾಹ ಯಾರು ಕೊಡ್ತಾರಿಲ್ಲ, ಮತ್ತೆ ಕಲ್ಸೋರು ಯಾರು ಇರಲಿಲ್ಲ ಸರ್. ಅದಕ್ಕೆ ನಾನೇ ಹೇಳ್ಕೊಡೋಣ, ನಾನು ಹೇಳ್ಕೊಡಕ್ಕೆ ಅವಾಗ ನನಗೂ ಏನು ಟಿವಿ ಅವಾಗ ಏನು ಇರಲಿಲ್ವಲ್ಲ ಸರ್ ಊರುಗಳ ಕಡೆ. ತಡಿ ನಾವೇ ಏನಾದರೂ ಬರ್ದು ನಾವೇ ನಾನೇ ಕಲ್ಸೋಣ ಹೊಸ್ದಾಗಿ ಅಂದ್ಬಿಟ್ಟು ಫಸ್ಟ್ ಸ್ಕೂಲ್ ಮಕ್ಳಿಗೆ ಅಂತ ಬರ್ದೆ ಸರ್. ಆಮೇಲೆ ಹಂಗೆ ಅಲ್ಲಿ ಜೀವನ ವಾತಾವರಣ ನೋಡಿ ಒಂದೊಂದು ಬಂದರೆ ಅದನ್ನ ಟಕ್ ನಂಗೆ ಬ್ರೈನಲ್ಲಿ ಇಟ್ಕೊಳ್ಳಿ, ಇದೊಂದು ಲೈನ್ ಕೊಡ್ಸಿದ್ದು, ಇದಕ್ಕೆ ಇನ್ನೊಂದು ಯಾವುದೋ ತುಂಬ ಒಟ್ಟಿನಲ್ಲಿ ನಾನು ಸಡನ್ನಾಗಿ ಬರ್ಕೊಳಕ್ಕಾಗಕ್ಕಿಲ್ಲ ಸರ್. ಸ್ವಲ್ಪ ಸಮಯ ತಗೊಂಡು ಬರೀನಿ ಸರ್. ಯಾವ್ದು ಬರ್ದಿದ್ದೀರಾ? ಈ ರೀಸೆಂಟಾಗಿ ಸರ್ ರೈತರ ಬಗ್ಗೆ ಬರ್ತಿದ್ದೀನಿ ಸರ್. ಆಮೇಲೆ ರೈತರ ಬಗ್ಗೆ ಬರ್ದಿದ್ದೀನಿ, ಮತ್ತೆ ಭಾರತಾಂಬೆ ಭಾರತೀಯರ ಬಗ್ಗೆ ಬರ್ದಿದ್ದೀನಿ, ಮಾವ ಅಳಿಯ ಮಾವ ಹೆಣ್ಣು ಕೊಡೋದ್ರು ಅದ್ರ ಬಗ್ಗೆ ಬರ್ದಿದ್ದೀನಿ. ಫಸ್ಟ್ ಅದು ತೊಗೊಂಬಿಡೋಣ. ಸರಿ ಸರ್. ಮಾವ ನಿನ್ ಮೊಟ್ಟು ಬೆಳ್ಳುಳ್ಳಿ, ವಾಹ್ ನಿನ್ನ ಮಗಳು ಬಾರಿ ಚಂದುಳ್ಳಿ, ಲೋ ಮಾವ ನಿನ್ ಮೊಟ್ಟು ಬೆಳ್ಳುಳ್ಳಿ, ವಾಹ್ ನಿನ್ನ ಮಗಳು ಬಾರಿ ಚಂದುಳ್ಳಿ, ಕೊಟ್ಟು ಮಾಡೋ ಲಗ್ನವ ಹಿಂದು ಮುಂದು ಯಾಕೆ ಮಾವ, ಕೊಟ್ಟು ಮಾಡೋ ಲಗ್ನವ ಹಿಂದು ಮುಂದು ಯಾಕೆ ಮಾವ, ಮೊಟ್ಟು ಬೀಡಿ ಸೇದೋನೆ ಚಾಡಿ ಮಾತ ಕೇಳೋನೆ, ನಿಂಗೆಂಗೆ ಕೊಡ್ಲೋ ನನ್ನ ಮಗಳ ನೀನು ಭಾರಿ ಕಳ್ಮಳ್ಳ, ನಿಂಗೆಂಗೆ ಕೊಡ್ಲೋ ನನ್ನ ಮಗಳ ನೀನು ಭಾರಿ ಕಳ್ಮಳ್ಳ, ಕಳ್ಳ ಮಳ್ಳ ನಾನಲ್ಲ ಆದರೂ ಕೊಂಚ ಕುಳ್ಳ, ಹಂಗಿದ್ರು ಮಾವಯ್ಯ ಚೆನ್ನಾಗಿ ನೋಡ್ಕೋತೀನಿ ನಿನ್ನ ಮಗಳ. ಅಷ್ಟೇ ಇವಾಗ ಗಂಡಸರು ಬೈಯೋಂಗಿದ್ರೆ? ಇಲ್ಲ ಸರ್, ಅದಷ್ಟು ಕ್ಲಿಯರ್ ಆಗಿ ನೋಡೋಣ, ಟ್ರೈ ಮಾಡೋಣ. ಯಾಕಪ್ಪ ಹೊಲ ಕುಯ್ಯಕ್ಕೆ ಹೋಗಿಲ್ಲ ಇವತ್ತು? ಯಾರು ಹೇಳಿಲ್ವ ನಿಂಗೆ ಹೊಲ ಕುಯ್ಯಕ್ಕೆ? ನಾಳೆಗೆ ಬಾ ನಮ್ಗೆ ಒಂದು ಆಳು ಬಂದ್ಬಿಡು, ಹಂಗೆ ನಿಮ್ಮವ್ರನ್ನೂ ಕರ್ಕೊಂಬಂದ್ಬಿಡಪ್ಪ, ಸಾಲ್ಟೇಜ್ ಅವ್ರು ನಮ್ಮೂರಲ್ಲಿ. ಯಾಕಲ್ಲ ನೀನು ಹಿಂಗೆ ಕೂತಿದ್ಯಾ? ಏನು ಕೆಲ್ಸ ಇಲ್ವೇನ್ಲ? ಸಾಪ್ಟಿಯಪ್ಪ ಊಟ ಮಾಡ್ದ? ಯಾಕಪ್ಪ ಹಂಗೆ ಕೂತಿದ್ದು? ಮಾತಾಡ, ಅಷ್ಟೊತ್ತಿಂದ ಮಾತಾಡೋಕೆ ಏನು ನಿಂಗೆ? ಓಹೋ ನಮಗ ಇಷ್ಟೊತ್ತಕ್ಕ ಮಾತಾಡ್ಲಿ ಮೇಲೆ ಭಾರಿ ಆ್ಯಕ್ಟಿಂಗ್ ಮಾಡ್ತೀವಿ ಬಿಡೋಣ ನೀನು. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಅಥವಾ ಜನ ತಿಳ್ಕೊಬೇಕು ಏನಂದರೆ, ಒಂದಕ್ಷರ ಸಂಗೀತ ಕಲ್ತಿಲ್ಲ ಅವರು. ಸಂಗೀತ ಕಲಿದೆ, ಸಂಗೀತದ ಬಗ್ಗೆ ಆಸಕ್ತಿ ಬಂದು ಯಾವುದಾದ್ರೂ ಹಾಡುಗಳು ಅಥವಾ ಟ್ಯೂನ್ ಕೇಳಿದಾಗ ತುಂಬ ಚಾಲೆಂಜಿಂಗ್ ಅನ್ಸಿದ್ರೆ ಅದು ನಾನಾ ಅಂತ ಕೂತ್ಕೊಂಡು ಬರೆದುಬಿಟ್ಟು ಸಾಹಿತ್ಯ ಪ್ರಾಕ್ಟೀಸ್ ಮಾಡಿ ಹಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ತುಂಬ ಹೊತ್ತಾಗೋಯ್ತು ಇಂಗ್ಲೀಷ್ ಹಾಡು ಕೇಳಿ. ಇನ್ನೊಂದು ಇಂಗ್ಲೀಷ್ ಬಿಡಿ. ಯಾವುದು ಸರ್? ಯಾವ ಹಾಡು ಹಾಡೋದು ಸರ್? ಇಂಗ್ಲೀಷ್ ಹಾಡು ಅಂದರೆ ನಮಗೆ ಇಂಗ್ಲೀಷ್ ಬರೋದೇ ಇಲ್ಲ ಸರ್. ನಾನು ಆಡಬೇಕು ಅಂತಲೇ ಕಲ್ತ್ಕೊಂಡು ಆಡಿರೋದು ಸರ್. ಹಾಡು ವಕ್ಕ ವಕ್ಕ ಸಾಂಗ್ ಆಡ್ತೀನಿ ಸರ್. ಯು ಆರ್ ಎ ಗುಡ್ ಸೋಲ್ಜರ್ ಚೂಸಿಂಗ್ ಯುವರ್ ಬ್ಯಾಟಲ್ಸ್, ಪಿಕ್ ಯುವರ್ ಸೆಲ್ಫ್ ಅಪ್ ಅಂಡ್ ಡಸ್ಟ್ ಯುವರ್ ಸೆಲ್ಫ್ ಅಪ್, ಗೆಟ್ ಬ್ಯಾಕ್ ಟು ದ ಸ್ಯಾಡಲ್, ಯು ಆರ್ ಆನ್ ದ ಫ್ರಂಟ್ ಲೈನ್, ಎವ್ರಿ ಒನ್ಸ್ ವಾಚಿಂಗ್, ಯು ನೋ ಇಟ್ಸ್ ಹಿಯರ್ ಎಸ್ ವಿ ಆರ್ ಗೆಟಿಂಗ್ ಕ್ಲೋಸರ್, ದಿಸ್ ಇಸ್ ನಾಟ್ ಓವರ್, ದ ಪ್ರೇಷಸ್ ಆನ್, you feel it but you got it all, believe it, when you fall get up, if you fall get up, oh zamina mina zangaleva, this is for Africa, zamina mina hey hey, waka waka hey hey, zamina mina zangaleva, this is for Africa. Zamina mina zangaleva, this time for Africa. ಇದೆಲ್ಲ ಹಾಡ್ದಾಗ ಮನೇಲಿ ಏನಂತಾರೆ? ಅವ್ರಿಗೆ ಗೊತ್ತೇ ಇಲ್ಲ ಸರ್, ನಾನು ಆಡಿರೋದು ಕೇಳ್ತಾರ ಅಷ್ಟೇ, ಹೌದಾ? ನೋಡ್ತಾರೆ ಸರ್ ಅಷ್ಟೇ. ಇದೆಲ್ಲ ನಿಮ್ಮ ಮಕ್ಕಳು ಹಾಡ್ತಿದ್ರಾ? ಎಷ್ಟು ಜನ ನಾನು ಮಕ್ಕಳು? ಸರ್ ಬಿಲೀವರ್ ಸಾಂಗ್ ಆಡಿದೆ, ಅದ್ರಲ್ಲಿ ತುಂಬಾ ರೆಸ್ಪಾನ್ಸ್ ಬಂತು ಸರ್, ಚೆನ್ನಾಗೈತೆ, ಇನ್ನ ಟ್ರೈ ಮಾಡಿ ಪ್ರಯತ್ನ ಪಡಿ ಅಂತ. ಮತ್ತೆ ನಾನು ತುಂಬಾ ಹುಡುಕ್ತೆ ಸರ್, ನನಗೆ ಸರಿಯಾಗಿ ಅರ್ಥ ಆಗ್ಬೇಕಲ್ವಾ ಸರ್ ಯಾವುದೋ ಹಾಡಿ. ಮತ್ತೆ ಇದನ್ನ ನೋಡಿದೆ ಸರ್, ಇದು ಫುಟ್ಬಾಲ್ ಪ್ಲೇಯರ್ಸ್ಗೆ ಒಂದು ಎಂಕರೇಜ್ಮೆಂಟ್, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಮೋಟಿವೇಶನ್ ಸಾಂಗ್ಸ್ ತರ ಇತ್ತು, ಅದಕ್ಕೆ ಆಡಿದೆ ಸರ್. ಇನ್ನು ಬರಂಗೆ ಯಾವಾದ್ರೂ ಪೂರ್ತಿ ಗೊತ್ತಾಗ್ಬೇಕಲ್ವಾ ಸರ್, ಲಿರಿಕ್ಸ್ ಸುಮ್ನೆ ಆಡ್ಬಾರ್ದಲ್ವಾ, ಅದಕ್ಕೆ ಆಡಿದೆ ಸರ್.
ಸ್ವಲ್ಪ ಕಷ್ಟದ ಹಾಡು ಅಂದರೆ ಕಲ್ತಿರೋದು ಯಾವ್ದು ನೀವು? ನಿಮಗೆ ಇಷ್ಟಪಟ್ಟು ಕಲ್ತಿರೋ ಕಷ್ಟದ ಹಾಡು? ಇಷ್ಟೊತ್ತವರೆಗೂ ಎಲ್ಲ ಕಷ್ಟದ ಹಾಡೇ ಆಡಿದ್ನಲ್ಲ ಸರ್. ಇದಕ್ಕಿಂತ ಕಷ್ಟದ ಹಾಡು ನೀವೇ ಹೇಳ್ಬೇಕು ಸರ್. ಅಂದರೆ ಇನ್ನೊಂದು ಹಾಡು ಇದೆ ಸರ್ ಕರೆಕ್ಟು, ಇನ್ನೊಂದು ಹಾಡಿದೆ ರಾಜ್ಕುಮಾರ್ ಸಾಂಗ್ ಸರ್. ಸ್ವಲ್ಪ ಇದು ಅದು ಪೂರ್ತಿ ಬರಲ್ಲ ಸರ್, ಅವರು ಪಾಪ ಅವ್ರು ಆಡಿರೋದು ಅಷ್ಟು ಬರಲ್ಲ, ಸ್ವಲ್ಪ ಕಲ್ತ್ಕೊಂಡಿದ್ವಿ. ಯಾವುದು? ಅದೇ ಮಾಣಿಕ್ಯ ವೀಣಾ ಉಪನಮಾಲೆ ಅಂತಿಲ್ಲಿ, ಅದು ಸ್ವಲ್ಪ ಒಂದು ಹಾಡು ಬರುತ್ತೆ ಸರ್. ಮಾಣಿಕ್ಯ ವೀಣಾ ಮುಪನಾಲಯಂತಿ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಗ್ನಿಕೋಟೇರ ಮಾಣಿಕ್ಯ ಸಂಕೃಷ್ಟ ಬಾಲ ತಪೋತಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೋತ್ತಾಂಗಿ ಪದ್ಮದ್ವಯೇ ಅದ್ವಯೇ ಪುರುಚಿನ ನವರತ್ನ ಪೀಠಸ್ತುತೆ ಸುಸ್ಥಿತೆ ಶಂಖ ಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟು ಕ್ಷೇತ್ರ ಪಾಲೈರ್ಯುತೆ. ಇಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಇವರ ಪ್ರತಿಭೆ. ಯಜಮಾನ್ರು ಸರ್ ಈ ಹಾಡನ್ನ ತುಂಬಾ ಇಷ್ಟಪಟ್ಟಿದ್ರು ಸರ್. ಅಪರೂಪದ ಪ್ರತಿಭೆ, ಸಕಲ ಕಲಾ ವಲ್ಲಭೆ ನೀವು. ಥ್ಯಾಂಕ್ ಯು ಸರ್. ಅಡುಗೆ ಎಲ್ಲ ಮಾಡ್ತೀರಾ? ಒಳ್ಳೊಳ್ಳೆ ಅಡುಗೆ. ಅಡುಗೆ ಸರ್ ಫೇಮಸ್ ಸರ್. ನಾನ್ ವೆಜ್ ಸಿಕ್ಕಾಪಟ್ಟೆ ಫೇಮಸ್ ನೀವು, ಹೌದಾ? ನಮ್ಮ ಮನೆಯವ್ರಿಗೆ ಇಷ್ಟ ಸರ್. ಮನೆಯವ್ರಿಗೆಲ್ಲ ನಮ್ಮ ಸಿಕ್ಕಾಪಟ್ಟೆ ನಮ್ಮ ಫ್ಯಾಮಿಲಿಲೆಲ್ಲ ನನ್ನೇ ಮಾಡೋದು. ಅವಾಗಿಂದ ಒಂದು 15 ಸಲ ಹೇಳಿದ್ರು ನಮ್ಮ ಮನೆಯವ್ರಿಗೆ ಇಷ್ಟ, ನಮ್ಮ ಮನೆಯವ್ರ ಖುಷಿ ಆದ್ರೆ ಸಾಕು ಅಂತ. ಅದು ಲವ್. ಹೌದು ಸರ್, ಅಲ್ವಾ? ಅವ್ರು ಖುಷಿಯಾಗಿದ್ರೆ ಅಲ್ವಾ ಸರ್ ನಾವೇ. ಏನು ಅವ್ರ ಹೆಸರು? ಜಯಣ್ಣ ಸರ್. ಹೇಳಿ ಜಯಣ್ಣ ಐ ಲವ್ ಯು ಅಂತ ಹೇಳಿ ನೋಡೋಣ. ಜಯಣ್ಣ ಮಾವ ಐ ಲವ್ ಯು. ಜಯಣ್ಣ ಮಾವ ಐ ಲವ್ ಯು. ಜಯಣ್ಣ ಮಾವನ? ಮಾವ ಅಂತಾನೆ ಸರ್ ಕರೀತಾರೆ. ಮಾವ ಅಂತ ಕರಿತೀರಾ? ಅಂದ್ರೆ ನಾವು ನಮ್ಮ ಅಮ್ಮನ ಜೊತೆ ಇರುವಾಗ ಮುಂಚೆಯಿಂದನೂ ಮಾವ ಅಂತ ಕರೀತೀವಿ. ನಿಮ್ಮ ಅಮ್ಮನ ತಮ್ಮ ಅವರು, ಅವ್ರನ್ನ ಮದುವೆ ಆಗಿರೋದು ನೀವು. ಹೇಳಿ ಒಂದ್ಸಲ ಕರೆಕ್ಟಾಗಿ ನೀಟಾಗಿ ಹೇಳಿ. ಹೇಳಿದ್ನಲ್ಲ ಸರ್. ಇನ್ನೊಂದ್ಸತಿ ಹೇಳಿ. ಜಯಣ್ಣ ಮಾವ ಐ ಲವ್ ಯು. ಸರಿ, ಫೋನ್ ಮಾಡ್ಲಾ? ಈಗ ನೀವು ಫೋನಲ್ಲಿ ಅವ್ರಿಗೆ ಐ ಲವ್ ಯು ಅಂದ್ರೆ ಅವ್ರು ಏನು ಹೇಳ್ಬೋದು ನಿಮ್ಮ ಪ್ರಕಾರ? ಯಾಕೆ ಏನಾಯ್ತು? ಹಲೋ, ಯಾರು ನೀನೇ? ಯಾಕೆ ಐ ಲವ್ ಯು ಅಂತಿದ್ದಿ ಅಂತಾರೆ ಸರ್. ಹೌದಾ? ಸರಿ ನೋಡೋಣ. ಹಾಲು ಕರೀತಾರ ಹೊಸ ಓದಿತದಂತೆ. ಅಯ್ಯ ಇರಿ ನೋಡ್ಬಿಡೋಣ, ಅದು ಆಗಲಿ. ಡೈರೆಕ್ಟಾಗಿ ಏನು ಹಲೋ ಅನ್ಬಾರ್ದು, ನಾನು ಮಾತಾಡ್ತಾ ಇರೋದು ಐ ಲವ್ ಯು ಅನ್ಬೇಕಷ್ಟೇ. ನಿಮ್ಮ ಫೋನಾ? ನಿಮ್ಮ ನಂಬರ್ ಇಟ್ಕೊಳ್ಳಿ. ಹಲೋ, ಫೋನ್ ಮಾಡಿದ್ದೀರಾ? ಐ ಲವ್ ಯು ಮಮ್ಮ. ಐ ಲವ್ ಯು ಮಮ್ಮ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಥ್ಯಾಂಕ್ಸ್. ಯಾಕೆ ಥ್ಯಾಂಕ್ಸ್ ಯಾಕೆ ಹೇಳ್ತೀಯಾ? ಕೊಡಿ ನಾ ಮಾತಾಡ್ತೀನಿ. ಹಲೋ ಹಲೋ ಸರ್, ನಮಸ್ಕಾರ. ಕೀರ್ತಿ ಅಂತ ಮಾತಾಡ್ತಿರೋದು. ಹೇಳಿ ಸರ್, ನಾವು ಹಾಲ್ ಕರೀತಿದ್ದೋ. ಹೇಳೋರು ಹಾಲು ಕರಿತಿರ್ತಾರೆ, ಫೋನ್ ಎತ್ತಲ್ಲ ಅಂತ. ಏನ್ ಸರ್, ಮಾತಿಗೆ ಮುಂಚೆ ನಮ್ಮ ಯಜಮಾನ್ರು ಅಷ್ಟು ಪ್ರೀತಿ ಮಾಡ್ತಾರಲ್ಲ ನಿಮ್ಮನ್ನ. ಇಬ್ರು ಹಂಗೆ ಇದ್ದೀವಿ ಸರ್. ಹೌದಾ? ಯಾವ ದೃಷ್ಟಿನೂ ಬೀಳ್ತಾ ಇರ್ಲಿ ನಿಮ್ಗೆ. ಏನ್ ಭಯಂಕರ ಪ್ರೀತಿ ಮಾಡ್ತಾರೆ ನಿಮ್ನಂತೂ. ಸರ್, ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಸರ್ ನಾನು ಮಾಡೋದು, ಅವ್ರಿಗೆ ಇದು ಇಷ್ಟ ಆಗಲ್ಲ. ಹಂಗೆ ಅವರು ಖುಷಿಯಾಗಿ ಕಳಿಸ್ಕೊಟ್ರು. ಯಾವತ್ತೂ ವೇದಿಕೆ ಸಿಕ್ಕಿಲ್ಲ, ಯಾರೋ ಕಲಿತಾ ಇದಾರೆ ಹೋಗು ಅಂತ ಖುಷಿಯಾಗಿ ಕಳಿಸ್ಕೊಟ್ರು. ಅವ್ರ ಖುಷಿಗೆ ಬಂದೆ ಸರ್ ನಾನು. ಒಂದ್ 15 ಸತಿ ಹೇಳಿದಾರೆ ನಿಮ್ಮ ಹೆಸರು. ಅವ್ರು ಬಿಟ್ರೆ ಬೇರೆ ಪ್ರಪಂಚ ಇಲ್ವಂತಪ್ಪ. ಅದೇನ್ ಕತೆ? ಏನ್ ಮೋಡಿ ಅಂತದ್ ನೀವು ಮಾಡಿರೋದು? ಏನು ಮಾಡಿಲ್ಲ ಸರ್. ನಾವಿಬ್ರು ಹಂಗೆ ಇದ್ದೀವಿ ಸರ್. ಗುಡ್, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ತುಂಬಾ ಒಳ್ಳೆ ಪ್ರತಿಭೆ ಇವರು. ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ರು ಇಲ್ಲಿ. ತುಂಬಾ ಚೆನ್ನಾಗಿ ಹಾಡಿದ್ರು. ಸೊ ನೋಡ್ಕೊಳ್ಳಿ, ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ. ಇನ್ನೊಂದ್ಸತಿ ಐ ಲವ್ ಯು ಹೇಳ್ಬಿಡಿ, ಕಟ್ ಮಾಡ್ತೀನಿ. ನಂಗಲ್ಲ ಸರ್, ಅವ್ರಿಗೆ. ಹೇಳಿ. ಐ ಲವ್ ಯು. ಐ ಲವ್ ಯು ಟು. ಸರಿ. ಪಾಪ ಸರ್, ಅವ್ರಿಗೆ ಈ ಥರ ಸಿಟಿ ಇದು ಲೈಫ್ ಸ್ಟೈಲಾಗಿ ಮಾತಾಡೋದು ಪಾಪ ಅವ್ರಿಗೇನು ಗೊತ್ತಿಲ್ಲ ಸರ್. ಆ ಥರ ಏನಿದ್ರು ದುಡಿಬೇಕು, ಈ ಕೆಲಸ ಮಾಡಬೇಕು. ಒಂದು ಅದು ಕೆಲಸದಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ ಸರ್. ಅದ್ರ ಹಸಿಗೆ ಹುಲ್ಲಾಕಿದ್ದು ಎಲ್ಲ ಮಾಡಬೇಕು ಅವ್ರಿಗೆ. ಅವ್ರನ್ನ ಅದು ಕೂಲ್ ಆದಮೇಲೆ ಸರ್ ಅದೆಲ್ಲ ಕೆಲಸ ಎಲ್ಲ ಮಾಡ್ಬಿಟ್ಟು ಕೂತಿದ್ರೆ ಏನು ಅನ್ನಲ್ಲ, ನೀನು ಹಾಡು ಏನು ಮಾಡು. ಇಲ್ಲ ಅದೇನಾದರೂ ಪೆಂಡಿಂಗ್ ಬಿಟ್ಟ ಕೋಪ ಮಾಡ್ಕೋತಾರೆ ಸರ್. ಅದಕ್ಕೆ ನಾನು ಬರೆದಿದ್ದೆ ಆ ಹಾಡು. ಅವರಿಗೋಸ್ಕರ ಒಂದು ಹಾಡು ಬರ್ದಿದ್ರಾ? ಹೇಳಿ, ಏನಂತ 2 ಲೈನ್ ಹೇಳಿ ಸರ್. ಅದು ರೆಕಾರ್ಡ್ ಆಯ್ತಿತ್ತು. ಹೇಳಿ. ಕೋಪಿಷ್ಟನಾದರೂ ಪಾಪಿಷ್ಟನಲ್ಲ. ಅದು ಬುಕ್ಕು ಕೂಡ ಬರ್ದಿದ್ದೀನಿ, ನಿನ್ನೆ ತಾನೇ ಬರ್ಕೋ. ಎಲ್ಲ ನಿನ್ನ ಮುನಿಸು ತುಸು ಸಹಿಸದೆನ್ನ ಮನಸ್ಸು. ಅದು ಇದು ಇವಾಗ ಬರ್ದಿರೋದು. ಇವರು ಒಂದು ಪುಸ್ತಕನೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ಇವರೇ ಲಿರಿಕ್ಸ್ಗಳನ್ನು ಬರೆದುಬಿಟ್ಟು
ಹಾಡ್ತಾರೆ ಅಥವಾ ಆಲ್ರೆಡಿ ಇರೋ ಲಿರಿಕ್ಸ್ನೇ ಇದ್ರಲ್ಲಿ ಬರೆದ್ಬಿಟ್ಟು ಬೈ ಹಾರ್ಟ್ ಮಾಡ್ಕೋತಾರೆ. ಇಲ್ಲಾಂದರೆ ಇವ್ರು ಹೊಸದಾಗಿ ಬರೆಯೋಕ್ಕೂ ಒಂದು ಲಿರಿಕ್ಸ್ ಪುಸ್ತಕ. ಅವ್ರಿಗೆ ಹೇಳಿದ್ದೀರಾ ಇದು ಬರೆದ್ಬಿಟ್ಟು? ಅವ್ರಿಗೆ ಹೇಳಿಲ್ವಾ? ಹಾಂ, ಇಲ್ಲ ರೆಡಿ, ಹೇಳಿ. ಕೋಪಿಷ್ಟನಾದರೂ ಪಾಪಿಷ್ಟನಲ್ಲ, ನಕ್ಕು ಸೆಳೆಯಾದಿದ್ರು ಕುಕ್ಕಿ ಬಡಿಯೋನಲ್ಲ, ಕುಬೇರ ನಲದಿದ್ರು ಸೋಂಬೇರಿಯಲ್ಲ, ಕುಡಿದು ಬೈಯೋನಲ್ಲ ಕೂತು ಉಣುವೋನಲ್ಲ, ದುಡಿಮೆಯ ದೇವರೆಂದ ನನ್ನ ಜಾಣ ದುಡಿಮೆಯ ದೇವರೆಂದ, ಅವರ ಜೊತೆನ ಸೇರಿ ನಮ್ಮ ಬಾಳು ಸುಂದರ ತಾಣವೆಂದೋ. ಎಷ್ಟು ಚೆನ್ನಾಗಿದೆ, ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ ಅದು. ಕೊಡಿ, ನಾನೊಂದ್ಸಲಿ ಓದ್ಲಾ? ಹೌದು ಸರ್. ಸ್ವಲ್ಪ ಕೋಪಿಷ್ಟನಾದರೂ ಪಾಪಿಷ್ಟನಲ್ಲ, ನಕ್ಕು ಸೆಳೆಯದಿದ್ದರೂ ಕುಕ್ಕಿ ಬಡಿಯೋನಲ್ಲ, ಕುಬೇರನಲ್ಲದಿದ್ದರೂ ಸೋಂಬೇರಿಯಲ್ಲ, ಕುಡಿದು ಬೈಯೋನಲ್ಲ, ಕೂತು ಉಣುವವನಲ್ಲ, ದುಡಿಮೆಯೇ ದೇವರೆಂದು ತಿಳಿಸಿದ ನನ್ನವ ಜಾಣ, ಅವರ ಜೊತೆ ನಾ ಸೇರಿ ನಮ್ಮ ಬದುಕು ಸುಂದರ ತಾಣ. ಒಳ್ಳೆ ಕವಿ ಬೇರೆ ಇದ್ದಾರೆ ನಿಮ್ಮೊಳಗೆ. ಸರ್, ಅವ್ರಿಗೆ ನನ್ನೊಳಗಿರೋ ಅದು ಟ್ಯಾಲೆಂಟ್ ಅವ್ರಿಗಿಲ್ಲ ಅಂದ್ರು, ಅವ್ರೊಳಗಿರೋ ಪ್ರಾಕೃತಿಕ ಗುಣ ಅಂದರೆ ಈ ಥರ ಶ್ರದ್ಧೆ, ಜೀವನದಲ್ಲಿರೋ ಶ್ರದ್ಧೆ, ಅದನ್ನ ಅವ್ರು ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅವ್ರದ್ದು ಏನಿಲ್ಲ ಅನ್ಕೊಬೋದು, ಆದ್ರೆ ಇರುತ್ತೆ ಅವರು ಬದುಕಿನ ರೀತಿ ನೀತಿ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನಗೆ ಅವರು ಸಪೋರ್ಟ್ ಮಾಡ್ತಾರೆ. ಒಬ್ರು ಓದಿಲ್ಲ ಅಂತ ಅನ್ಸೋದಲ್ಲ, ಅವ್ರ ಜೀವನ ಸ್ಟೈಲಿ ಅವ್ರು ಇದು ಮಾಡೋದು ನೋಡ್ಕೊಂಡು ನಾವು ಬದುಕಿದ್ರೆ ಅಷ್ಟೇ ಸಾಕು. ಇದೆಲ್ಲ ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೀರಾ? ಸರ್. ಇಂಗ್ಲೀಷ್ ಸಾಂಗ್ ಎಲ್ಲ ಇಂಗ್ಲೀಷಲ್ಲೇ ಬರ್ಕೊಂಡ್ಬಿಡ್ತೀರಾ? ಇಲ್ಲ ಸರ್, ಇದು ಮಹಾಪ್ರಾಣ ದೀಪಮು ವರ್ಡಿಂಗ್ಸ್ ದೊಡ್ಡದಾಗಿರುತ್ತಲ್ಲ, ಇಂಗ್ಲೀಷಲ್ಲಿ ಈಸಿ ಆಗುತ್ತೆ ಅಂತ ಬರ್ಕೊಂಡ್ಬರ್ದೆ. ಇದು ಓದಿ. ಇದು ಡಮ್ 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 ಡಡಕ್ಕ ದಿನಾದ ನವ ತಾಂಡವಾರಂಬರಂ ತದ್ದಿಮ್ಮಿ ತಕದಿಮ್ಮಿ ದಿದ್ದಿಮ್ಮಿ ದಿಮ್ಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮ ಕಮಲ ಮಂಬರಂ. ನಿಮ್ಮ ದಾಂಪತ್ಯ ಹೀಗೆ ಆರೋಗ್ಯವಾಗಿರಲಿ, ಇನ್ನೂ 100 ಕಾಲ ಚೆನ್ನಾಗಿ ಬದುಕಿ, ಚೆನ್ನಾಗಿ ಬಾಳಿ. ಈ ಸಾವಯವ ಕೃಷಿ ಪದ್ಧತಿ ಅಂತ ಕೇಳಿದ್ದೀರಾ ನೀವು? ಹಾಂ ಸರ್, ಕೇಳಿದ್ದೀನಿ. ಸೊ ಹಳ್ಳಿಗಳಲ್ಲಿ ರೈತರು ನೀವೇನೋ ಮಾಡ್ತಿರಲ್ಲ, ಆ ಥರ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಕೆಲವೊಂದು ಧಾನ್ಯಗಳು, ಸಿರಿಧಾನ್ಯಗಳು, ಈ ಥರ ಒಂದು ಆರ್ಗ್ಯಾನಿಕ್ ಸ್ಟೋರ್ಸ್ ಇದೆ ನಮ್ಮಲ್ಲಿ. ಮರಳಿ ಸಂತೆ ಅಂತ ಒಂದು ಅಂಗಡಿ ಇದೆ. ಈ ಥರ ನೀವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಿಗೋ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇದು ಅವ್ರ ಮರಳಿ ಸಂತೆ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧಾನ್ಯಗಳು ನಮ್ಗೆ ಗಿಫ್ಟಾಗಿ ಬಂದಿರೋದು ನಮ್ಮ ರೈತರಿಗೆ ಅದೇ ಅದೃಷ್ಟ ಸರ್. ನಿಮ್ಗೆ ಎಷ್ಟು ಥರ ಅಕ್ಕಿ ಗೊತ್ತು? ಅಕ್ಕಿ ನಾವು ಜಾಸ್ತಿ ರಾಗಿ ಸರ್ ಬೆಳೆಯೋದು. ಅಕ್ಕಿಲಿ ಸೊಸೈಟಿ ಅಕ್ಕಿ ಒಂದೇ ಗೊತ್ತು ಸರ್, ಅದೇ ಊಟ ಮಾಡೋದು. ಈ ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ ಅದೆಲ್ಲ ಕೇಳಿ. ಅಂದ್ರೆ ನಮ್ಮ ತಾತಾರೆಲ್ಲ ಅವಾಗ ಸಣ್ಣಕ್ಕಿ ಅನ್ನ ಅಂತ ಅನ್ನೋರು, ಚೆನ್ನಾಗಿರೋದು ಅಂತ ಅಷ್ಟೇ. ದೊಡ್ಡಕ್ಕಿ ಭತ್ತ, ಸಣ್ಣಕ್ಕಿ ಭತ್ತ ಅನ್ನೋರು, ಅವೆರಡು. ನಾವು ಊಟ ಮಾಡಿಲ್ಲ ಸರ್ ಅದರಲ್ಲಿ. ನಾವು ಊಟ ಮಾಡಿರೋದೇನಿದ್ರೆ ಇವಾಗ ಭತ್ತ ಅಂಗಡಿಲಿ ಬರ್ತಾವಲ್ಲ ಸರ್, ಬಾಸುಮತಿ ರೈಸ್. ಏನಾದ್ರು ಫಂಕ್ಷನ್ಗಳು ಇದ್ದಾಗ ಮಾತ್ರ, ಮಿಕ್ಕಿ ಟೈಮೆಲ್ಲ ನಾವು ಸೊಸೈಟಿ ರೈಸೇ. ನಮ್ಗೆ ಟೇಸ್ಟ್ ಸೊಸೈಟಿ ರೈಸೇ ಟೇಸ್ಟ್ ಸಿಕ್ಕೋದು. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು, ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾರ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಸೊ ಈ ಹಳ್ಳಿ ಹಾಡುಗಳ ಬಗ್ಗೆ ಮಾತಾಡ್ತಾ ಕೆಲವೊಂದು ಬೈಗುಳಗಳು ಇರುತ್ತೆ ಹಳ್ಳಿಗಳಲ್ಲಿ, ಅಥವಾ ಹಳ್ಳಿ ಹಾಡುಗಳಲ್ಲಿ ಬೈಗುಳಗಳಿರುತ್ತೆ, ಅಥವಾ ಹಳ್ಳಿಗಳಲ್ಲಿ ಬೈಗುಳಗಳು ಕೇಳೋದೇ ಚಂದ. ನಾನು ಯಾರು ಬಂದರೂ ಫಸ್ಟ್ ಕೇಳೋದು ಹಳ್ಳಿ ಬೈಗುಳಗಳು ಹೇಳಿ ಕೇಳಿಸ್ಕೊಳ್ಳೋಣ ಅಂತ. ಹಳ್ಳಿಯವರೇ ಬಂದರೆ ಬಿಡೋಕ್ಕಾಗತ್ತಾ? ಹೆಂಗೆ ಬೈತಾರೆ ಅಂತ ಬೈತಾರೆ ಸರ್. ಇವಾಗ ನಾವು ಏನಾದ್ರು ಹಾಕಿರ್ತೀವಿ, ಕಿತ್ಕೊಂಡ್ಬಿಡ್ತಾರೆ, ಅವಾಗ ಪಾಪ ಬಂದ್ಬಿಡ್ತದೆ ಸರ್. ಏನೋ ಇವಳು ಗಂಡ ಬಂದು ನೀರು ಕಟ್ಟವನೇನೊಳಂಗೆ ಎಲ್ಲ ಕಿತ್ಕೊಂಡು ಹೊಂಟೋಗವಳೆ, ಮ್ಯಾಲಿ ಸೇದೋಗ ಬಾ, ಇವ್ರ ಮನೆಗೆ ಹಂಗೆ ಹೋಯ್ತೀವ ನಾವು. ನಾನು ಬೈಯಲ್ಲ ಸರ್, ನಮ್ಮ ಅಜ್ಜಿ ಅವರೆಲ್ಲ ಬೈಯೋದು ಕೇಳ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಹಾಡಿನ ಕಾರ್ಯಕ್ರಮ ಮುಂದುವರ್ಸೋಣವಾ? ಯಾವ ಹಾಡು ಹಾಡ್ತೀರಾ? ತೆಲುಗು ಸರ್. ತೆಲುಗು ಹಾಡ್ತೀರಾ? ಯಾವುದು? ಭಾರತ ವೇದ ಮುಗ ನಿರತ ನಾಟ್ಯ ಮುಗ ಕದಿಲಿನ ಪದ ಮಿದೀಶ ಶಿವ ನಿವೇದನಗ పలికిను పదము పరేష నీలకందరా జాలి పొందరా కరుణతో నను గదరా నీలకందరా శైల మందిరా మురళిదు బదులిదరా నగజ మనోజ జగదీశ్వర
కదిలిన పదము పరేష ఆ అంతకాంతని సతి అగ్నితప్తమైనదే నేను త్యాగమెచ్చి తాని నీలో నీలమైనదే. ಅಷ್ಟೇ ಸರ್. ನಂಗೆ ಇಷ್ಟು ಬರಲ್ಲ, ನಿಮ್ಗೆ ಎಷ್ಟೊಂದು ಬರುತ್ತೆ. ಖುಷಿ ಇಲ್ಲ. ನಿಮಗೆ ಏನು ಗೊತ್ತಾ, ನಿಮ್ಮ ಆಸಕ್ತಿ ತುಂಬ ಚೆನ್ನಾಗಿ ಕಾಣುತ್ತೆ, ಎದ್ದು ಕಾಣುತ್ತೆ. ನಿಮ್ಗೆ ಎಲ್ಲ ಭಾಷೆಯ ಹಾಡುಗಳು, ನಿಮಗೆ ಸಂಗೀತ ತುಂಬ ಇಷ್ಟ. ಸಂಗೀತದಲ್ಲಿ ಟ್ಯೂನ್ ಕ್ಯಾಚಿ ಆದರೆ ನೀವು ಹಾಡು ಅದು ಹೆಂಗಾದ್ರೂ ಇರಲಿ ಕಲ್ತ್ಕೋತೀರ. ಅದು ತುಂಬ ಇಷ್ಟ ಆಗುತ್ತೆ. ತುಂಬ ಖುಷಿ ವಿಚಾರ. ನಮ್ಗೆ ಏನು ಇಷ್ಟನೋ ಅದನ್ನು ಕಲಿಯೋದಿದೆಯಲ್ಲ, ಅದಕ್ಕೆ ನಿಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ನಿಮ್ಮ ಮನೆಯವರು. ಹೌದು ಸರ್. ಅದಕ್ಕೆ ನಿಮ್ಮ ಯಜಮಾನರಿಗೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ. ನಿಮಗೆ ಕೋಆಪರೇಟ್ ಮಾಡ್ತಾರೋ ನಿಮ್ಮ ಮಗನಿಗೆ, ಹೌದು ಸರ್. ನಿಮ್ಮ ತಮ್ಮ, ಅವ್ರಿಗೆಲ್ಲರಿಗೂ ತುಂಬ ಖುಷಿ ಆಯಿತು. ಇವರ ಫ್ಯಾಮಿಲಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಜವಾಗ್ಲೂ ಈ ಥರ ಪ್ರತಿಭೆಯನ್ನು ಪ್ರೋತ್ಸಾಹ ಕೊಡಿ. ಆರಾಮಾಗಿ, ಆಬ್ವಿಯಸ್ಲಿ ನಿಮ್ಮ ಮನೆಯಲ್ಲಿ ರೈತರಾಗಿರೋದ್ರಿಂದ ಮನೆ ಕೆಲಸಗಳು ತುಂಬ ಇರುತ್ತೆ, ಹೊಲದಲ್ಲಿ ಕೆಲಸ ಇರುತ್ತೆ. ಅದರ ಜೊತೆಗೆ ಇವರು ಇದನ್ನು ಏನೋ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದಾಗ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಹೇಳಿದ್ರು. ಇದನ್ನು ನಿಜವಾಗ್ಲೂ ಕಂಟಿನ್ಯೂ ಮಾಡಿ. ಇನ್ನೂ ತುಂಬ ದೊಡ್ಡ ದೊಡ್ಡ ವೇದಿಕೆಗಳು ಸಿಗುತ್ತೆ. ಇದರಿಂದ ಆದಾಯದ ಮೂಲನೂ ಹೆಚ್ಚಾಗತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಸೊ ದಯಮಾಡಿ ಪ್ರೋತ್ಸಾಹ ಕೊಡಿ. ಕೊಡ್ತೀರಲ್ವಾ? ಕೊಡ್ತಾರೆ ಸರ್. ನಿಮ್ಮ ಯಜಮಾನರು ಕೊಡ್ತಾರಲ್ವಾ? ಅವರೇ ಸರ್ ಕೊಡೋದು. ಅವರೇನಾ? ರಿಯಾಲಿಟಿ ಶೋಗಳೆಲ್ಲ ನೋಡ್ತೀರಾ? ಹಾಂ, ಅದಕ್ಕೆಲ್ಲ ಹೋಗ್ಬೇಕು ಅಂತ ಆಸೆ ಇದೆಯಾ ನಿಮಗೆ? ಸಿಕ್ಕಿದ್ರೆ ಹೋಗೋಣ ಸರ್, ಅವಕಾಶ ಸಿಕ್ಕಿದ್ರೆ. ನಿಮ್ಮ ಊರಲ್ಲಿ ಗಣಪತಿ ಎಲ್ಲ ಇಟ್ಟಾಗ ಹೋಗಿ ಹಾಡ್ತಿರ್ತೀರಾ? ಹಾಂ ಸರ್. ಮೈಕ್ ನಂದೇ. ಹ? ಯಾರ ಬಾಯಿಲ್ಲ ಲತಕ ಹಾಡ್ಬಿ, ನಮ್ಮೂರಲ್ಲಿ ಲತಕ ಇಲ್ರು. ಹೌದಾ? ಹೌದು ಸರ್. ಓ, ಯಾರ ಮನೇಲಾದ್ರು ಏನಾದ್ರು ಫಂಕ್ಷನ್ ಆದ್ರೆ ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಹಾಡ್ಬಿಟ್ಟೆ ಬರೋದು? ಹೌದು ಸರ್. ಯಾವ ಹೀರೋ ಇಷ್ಟ ನಿಮಗೆ? ಅಂಬರೀಷ್ ಇಷ್ಟ ಸರ್ ಜಾಸ್ತಿ. ಇವಾಗ ಯಶು. ಬರುತ್ತಾ ಹಾಡು ಅಂಬರೀಷ್ ಅವ್ರದ್ದು? ಹಾಂ ಸರ್. ಹೌದಾ? ಬರುತ್ತೆ ರೆಡಿ, ಹಂಗಾರೆ ಹಾಡ್ಬಿಡೋಣ. ಸರ್ ಅದು ಸ್ವಲ್ಪ ಸರಿಗಮ್ಮ ಸ್ವಲ್ಪ ಅವತ್ತು ಆಡಿರೋದು ಮರ್ತೋಗಿದೆ. ಸ್ವಲ್ಪ ಸರಿಗಮ್ಮ ಅದನ್ನ ನೋಡ್ಕೊಂಡು ಸ್ವರಗಳು ನೋಡ್ಕೊತೀರಾ? ನೋಡ್ಕೊಳ್ಳಿ. ಸಾಸ 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 ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ದ ಪ ಮ ಪದ ಪದನಿ ಸಾಸ 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 ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ದ ಪ ಗ ಮ ಪ ಗರಿ ಸ ಸಾರಿ ಗರಿ ಗರಿ ಸರಿ ನಿ ಸನಿ ಸನಿ ಧನಿ ದ ಪ ಮ ಪ ಸಾರಿ ಗರಿ ಗ ಮ ಪ ದ ಪ ಮ ಗ ಮ ಸನಿ ದ ಸರಿ ಸನಿ ಸರಿ ಸನಿ ಸರಿ ನೀರಿ ನೀರಿ ನಿ ದ ಪ ದಾನಿ ಧನಿ ದ ಪ ಮ ಪ ದ ಪ ಮ ಗ ಮ ಪ ಮ ಗ ಸರಿ ಗರಿ ಗ ಮ ಪ ಮ ಸರಿ ಗರಿ ಗಮ ಪಮ ತಕ್ಕಿ ತಕ್ಕತ ಜಣು ನಾಥ ಮಂದಿರದ ವೇದದಿಂಚರದ ಮದುವೆ ಮಂಟಪದಲ್ಲಿ ನಲಿದವು ಲಕ್ಷ ದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಂಧನದ ಪ್ರೇಮ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಮುಗಿದವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದೆ ಪಯಣವ ಸವೆಸಲು ಪ್ರೇಮ ಜೊತೆಗಿದೆ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಮಂದರ ಮೇಘ ಯೋಗ ಯೋಗದ ಮೇಘ. ನೈಸ್. ಥ್ಯಾಂಕ್ ಯು ಸರ್. ಗುಡ್ 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 ಗುಡ್. ಖುಷಿ ಆಯ್ತು ನನಗೆ ಅವಾಗಿಂದ ಅನ್ನಿಸ್ತಾ ಇರೋದು ಸಂಗೀತ ಕಲಿದೇ ಇಷ್ಟ ಹಾಡ್ತೀರಾ ನೀವು ಅಂತ. ಹೌದು ಸರ್. ಇನ್ನು ಸಂಗೀತ ಕಲ್ತ್ರೆ ಈ ವಾಯ್ಸ್ ಟೆಕ್ಸ್ಚರು ಅದು ಇದು ಏನೇನೇನೇನೋ ಕರೆಕ್ಷನ್ಸ್ ಇರುತ್ತೆ, ಅದನ್ನೆಲ್ಲ ಕಲ್ತ್ಕೊಂಡ್ರೆ ಇನ್ನೂ ಹೇಗೆ ಆಡ್ಬೋದು ನೀವು ಅನ್ನೋದು ಒಂದು ಕುತೂಹಲ ನನಗೆ. ಇಲ್ಲ, ತುಂಬ ಒಳ್ಳೇದಾಗಲಿ. ನಿಮ್ಗೆ ಇನ್ನೂ ತುಂಬ ದೊಡ್ಡ ದೊಡ್ಡ ವೇದಿಕೆಗಳು ಸಿಗಬೇಕು. ನಿಮಗೆ ಅವಕಾಶ ಸಿಕ್ಕಿರೋ ಒಬ್ಬರು ಒಳ್ಳೆ ಗುರು ಸಿಕ್ಕಿ ನಿಮ್ಗಿನ್ನ ದೊಡ್ಡ ವೇದಿಕೆ ಸಿಗಲಿ ಅಂತ ಅಂತೂ ಖಂಡಿತ ಹಾರೈಸ್ತೀನಿ ನಾನು. ಓಕೆನಾ? ಯಾವ್ಯಾವ ಊರು ಹೋಗಿದ್ದೀರಾ ನಿಮ್ಮೂರು ಬಿಟ್ಟು, ಪ್ರೇಕ್ಷಣೀಯ ಸ್ಥಳಗಳು ಅಂತ? ಅಯ್ಯೋ ಸರ್, ಮದುವೆ ಆದಮೇಲಂತೂ ಎಲ್ಲೂ ಹೋಗೇ ಇಲ್ಲ ಸರ್. ಮದುವೆ ಆದಮೇಲೆ SLCಗೆ ಮದುವೆ ಮಾಡಿದ್ರು, ಅಲ್ಲಿ ಯಾವುದಕ್ಕೂ ಹೋಗೇ ಇಲ್ಲ ಬಿಡಿ ನಾನು. ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದ್ದಿದ್ದು ನೀವು? ನಾವು ಶಿವಾಜಿನಗರಲ್ಲಿ ಸರ್. ಶಿವಾಜಿನಗರಲ್ಲಿ ಕನ್ನಡ ಮಾತಾಡ್ತಾರಲ್ಲ, ಗೊತ್ತಾ? ಗೊತ್ತು ಸರ್. ಮಾತಾಡಿ ಹೆಂಗೆ ನೋಡೋಣ. ನಿಮ್ದು ಹೆಂಗೆ ಶಿವಾಜಿನಗರಲ್ಲಿ ಹುಟ್ಬಿಟ್ಟು ಹಿಂಗೆ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹೆಂಗೆ ಕಲ್ತ್ಕೊಂಡಿದ್ದು ನೀವು? ಶಿವಾಜಿನಗರಲ್ಲಿ ಹುಟ್ಬಿಟ್ಟು ಹೆಂಗೆ ಕಲ್ತ್ಕೊಂಡ್ಬಿಟ್ರಿ ಅಂದರೆ, ಅದು ಮಣ್ಣನಪಳ್ಳ ಊರು
ಮಗಳು ಅಲ್ವಾ ಅವ್ರ ತಮ್ಮಗೆ ಅಲ್ವಾ ಕೊಟ್ಟೆ ಊರಿಗೆ ಮಾಡಿದ್ದು ನಮ್ಮನ್ನ ಹ್ಮ್ ಮದುವೆ ಮಾಡಿದ್ದು ಅಲ್ಲಿ ಕಲ್ತ್ಕೊಂಡಿದ್ದು. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ. ಇವರು ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ಊರಿಗೆ, ಕರ್ನಾಟಕದಲ್ಲಿರೋ ಸುತ್ತಮುತ್ತ ಊರಿಗೆ, ಇಂಡಿಯಾದಲ್ಲಿರೋ ಊರುಗಳಿಗೆ ಅಥವಾ ಫಾರಿನ್ ಕಂಟ್ರೀಸ್ಗೆ ಯಾರಾದರೂ ಹೋಗಬೇಕು ಅಂದರೆ ಇವ್ರಿಗೆ ಒಂದು ಫೋನ್ ಮಾಡಿದ್ರೆ ಇವರು ನಿಮಗೆ ಎಲ್ಲೆಲ್ಲಿಗೆ ಹೋದರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ದಿನ ಹೋದರೆ ಏನೇನು ಪ್ಲ್ಯಾನ್ ಮಾಡ್ಬೋದು, ಎಷ್ಟು ಜನ ಬರ್ತೀರಾ, ಇದನ್ನೆಲ್ಲ ಕೇಳ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸುಮಾರು ಇಲ್ಲಿವರೆಗೂ ಒಂದು 650ರಿಂದ 700 ಟ್ರಿಪ್ಗಳನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಸುಮಾರು 20 ವರ್ಷದಿಂದ ಇವರು ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಇದೆ, ತಗೊಳ್ಳಿ. ಶ್ರೀನಿಧಿ ಹಾಲಿಡೇಸ್ ಇವ್ರದ್ದು ಬೆಂಗಳೂರಲ್ಲಿ, ಮಲ್ಲೇಶ್ವರಮಲ್ಲಿ ಮತ್ತು ಮೈಸೂರಿನಲ್ಲಿ ಒಂದು ಬ್ರ್ಯಾಂಚ್ ಇದೆ. 20 ವರ್ಷಗಳಿಂದ ಈ ಟೂರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರು ರಾರಾಜಿಸ್ತಾ ಇದ್ದಾರೆ. ನೀವು ಯಾರಾದರೂ ಫಾರಿನ್ ಟ್ರಿಪ್ಪು ಅಥವಾ ಡೊಮೆಸ್ಟಿಕ್ ಟ್ರಿಪ್ಗಳನ್ನು ಹೋಗಬೇಕಂದ್ರೆ ಶ್ರೀನಿಧಿ ಹಾಲಿಡೇಸ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಒಂದು ಸ್ಪೆಷಾಲಿಟಿ ಏನಂದರೆ ಟ್ರಿಪ್ಗಳನ್ನು ನಿಮಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಸ್ಕೂಲ್ಗೆ ಹೋಗ್ತಿದ್ದಾಗಲೇ ಸರ್, ಸ್ಕೂಲ್ಗೆ ಹೋಗ್ತಿದ್ದ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಎಲ್ಲರಿಗೂ ಈಗಲೂ ಅದು ಹೇಳ್ಕೊಂಬರ್ತೀನಿ. ನಾನು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ನೋಡಿದ್ದೀನಿ, ನಾನು ಧರ್ಮಸ್ಥಳ, ಹೊರನಾಡು, ಶೃಂಗೇರಿಗೆ ಹೋಗಿದ್ದೀನಿ. ಅಷ್ಟೇ ನಂದು. ಇವಾಗ ಶಿವಗಂಗೆ, ಸಿದ್ಧಗಂಗೆ ಎಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ. ಶಿವಗಂಗೆ ನನ್ನ ಫೇವ್ರೇಟು, ನನ್ನ ಪುಣ್ಯಕ್ಷೇತ್ರ ಅನ್ಕೋತೀನಿ ಸರ್. ನನಗೆ ತುಂಬ ಇಷ್ಟ ಆ ಶಿವಗಂಗೆದ. ಎರಡನೇ ಕಾಶಿ ಅಂತಾರಲ್ಲ ಸರ್, ಪೂರ್ತಿ ಹತ್ತೀನಿ ಸರ್. ಎರಡು ಸರಿ ಪೂರ್ತಿ ಹತ್ತಿದ್ದೀನಿ ಸರ್. ನಂಗೆ ತುಂಬ ಇಷ್ಟವಾದ. ಸೂಪರ್. ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ಭೂಮಿ ಕೊಟ್ಟು ದುಡಿ ಎಂದು ದೂಡಿದ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆಯಿಲ್ಲ ಯಾವುದೇ ಸರ್ಕಾರ ಬಂದರು, ಯಾವುದೇ ಸರ್ಕಾರ ಬಂದರು. ಇವತ್ತು ನಾವು ಊಟ ಮಾಡ್ದಿರು ನಮ್ಮ ಹೊಟ್ಟೆ ಬಿಡು ನಾಳೆ, ಆದ್ರೆ ಇವತ್ತು ಹಾಲು ಕರೀಲೇಬೇಕು. ಹಾಲು ಬಿಡಕ್ಕಾಗಲ್ಲ. ಐತಿ ಬೆಳೆದ ರೈತನ ಅಕ್ಕರೆ ಕಂಡಿನ್ನು ಸಿಹಿಯಾಯ್ತು ಸಕ್ಕರೆ. ಧಾನ್ಯದ ರಾಜರಾಗಿ ನಿನ್ನ ನಗುತ್ತ ಬೇಯಿಸ್ತವಳೆನಾಗಿ, ಧಾನ್ಯದ ರಾಜರಾಗಿ ನಿನ್ನ ನಗುತ್ತ ಬೇಯಿಸ್ತವಳೆನಾಗಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.